ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತು ಇದು ನಮ್ಮದು ಕೋಳಿದು ಫಾರ್ಮ್ ಎಲ್ಲ ಈ ಗಾಳಿ ಬಿಟ್ಟು ಮೊನ್ನೆ ಮಳೆ ಆದಾಗ ಇದು ಸ್ವಲ್ಪ ವಿಚಿತ್ರ ಆಗೈತಿ. ನಾವು ಕೋಳಿದು ಇವತ್ತೊಂದು ವಿಡಿಯೋ ಮಾಡ್ಬೇಕಂತಂದು ವಿಡಿಯೋ ಮಾಡಕತ್ತಿದ್ದೆ. ಇದೆಲ್ಲ ನೋಡ್ರಿ, ಗ್ರೀನ್ ನೆಟ್ ಹಾಕಿದ್ವಿ, ಅದೆಲ್ಲ ಗ್ರೀನ್ ನೆಟ್ ಎಲ್ಲ ಕಿತ್ಬಿಡತಿ. ಅವು ಚೈನ್ ಲಿಂಕ್ ಪೆನ್ಸ್ ಹಾಕಿದಂಥ ಈ ಕಂಬಗಳು ಕೂಡ ನಮ್ಮ ಕಂಬನೂ ಬಿದ್ದುಬಿಟ್ಟಿದ್ವು. ಅದಕ್ಕೆ ಈಗ ಸ್ವಲ್ಪ ಕೋಳಿನ ನಾವು ಕಮ್ಮಿನೂ ಮಾಡೀವಿ. ಇನ್ಮೇಂತ ಮರಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಯಾರಿಗಾದ್ರೆ ಹುಂಜ ಬೇಕಾಗಿದ್ರೆ ಹುಂಜ ಕೊಡ್ತೀವಿ. ಆದರೆ ಈಗ ನಾವು ಮೊಟ್ಟೆ ಇಡುವಂಥ ತತ್ತಿ ಹಾಕುವಂಥ ಕೋಳಿನ ಕೊಡೋಂಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಗೆ ಈ ಗದಗಿನೊಳಗೆ ಐದು ನಮ್ದು ಫಾರ್ಮ್. ಗದಗಿನಿಂದ ಒಂದು 2 ಕಿಲೋಮೀಟ್ರ್ ದೂರ ನಾವು ನಮ್ಮ ಹೊಲದೊಳಗನ ಮಾಡ್ಕೊಂಡಿವಿ. ಇದು ನೋಡಿರಿ, ಇದು ನಮ್ಮ ಫಾರ್ಮಿಂದ ಇದು ಆಲ್ರೆಡಿ ಮೊದ್ಲಾಕ ನೋಡಿದಂಥವ್ರಿಗೆ ಎಲ್ಲರಿಗೂ ಗೊತ್ತೈತಿ, ನೋಡ್ಲಾರ್ದವ್ರಿಗೆ. ಇದು ನಮ್ಮ ಫಾರ್ಮ್. ಈಗ ಸ್ವಲ್ಪ ಕೋಳಿ ಕಮ್ಮಿ ಮಾಡಿ ನಾವು ಅದಕ್ಕೆ ಈಗ ಹೊಳ್ಳಿ ಇವನ್ನೆಲ್ಲ ಹುಂಜ, ಇನ್ನೂ ಸ್ವಲ್ಪ ಹುಂಜ ನಮ್ಮ ಉದಾವಲ್ಲ, ಒಂದು 25-30 ಹುಂಜ ಅದಾವೆ. ಅವನ್ನ ಮಾರಿ ಇನ್ನು ಕೋಳಿಗೆ ಮರಿ ಇಡೋಕೆ ಸ್ಟಾರ್ಟ್ ಮಾಡ್ಬೇಕು. ಈ ಕಡೆ ನಾವು ಒಂದು ಕುರಿ ಫಾರ್ಮ್ ಒಂದು ಕಟ್ಸೀವಿ. ಅದು ಆಲ್ರೆಡಿ ಎಲ್ಲ ವಿಡಿಯೋ ಬಿಟ್ಟು ನಾನು. ಇದು ಕೋಳಿ ಫಾರ್ಮ್ ನೋಡಿರಿ, ಇದು ಕೋಳಿಗೆ ಅಂತಲೂ ಮಾಡಿದ್ವಿ. ಇದನ್ನೇನು ದೊಡ್ಡ ಹೈಟೆಕ್ ಆಗಿ ಮಾಡಿಲ್ಲ, ನಾವು ಸಿಂಪಲ್ಲಾಗಿ ಮಾಡಿದ್ವಿ. ಇದನ್ನು ಒಂದು 50,000 ರೂಪಾಯಿ ಖರ್ಚಾಗಿರ್ಬೇಕು ಅಷ್ಟೇ. ಇದಕ್ಕೆ 50,000 ರೂಪಾಯಿಗಳನ್ನ ಮಾಡಿದ್ವಿ ಇದನ್ನು. ಅದಕ್ಕೆ ಈಗ ಈ ಕೋಳಿಗೆ ನಾವು ಜಾಸ್ತಿ ಇದನ್ನು ಮಾಡ್ಬೇಕಂತಂದು ಹೆಚ್ಚಿಗೆ ಮಾಡ್ಬೇಕು. ಈಗ ಕೋಳಿ ಅಂತಂದು ಒಂದು 1100 ಕೋಳಿ ಇಡ್ಬೇಕಾಗಿತ್ತು ನಾವು. ಇನ್ನು ಮರಿ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ನೋಡಿರಿ, ನಮ್ಮ ಕೋಳಿ ಫಾರ್ಮ್ ಇದೆ, ಗೊತ್ತೈತಲ್ಲ ಎಲ್ಲರಿಗೂ ಗೊತ್ತಿದ್ದಂಗೆ. ನೋಡಿದವರು ನೋಡಿರ್ತೀರಿ, ನೋಡ್ಲಾರ್ದವ್ರಿಗೆ ಇದು ನೋಡಿರಿ ಗದಿನಾಗ ಐತಿ. ಯಾರಿಗಾರ ಹುಂಜ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಒಂದು ರೇಟ್ ಹಿಡ್ಕೊಂಡು ಒಂದು ರೇಟ್ ಹೇಳಿ ಕೊಡ್ತೀವಿ. ತಿನ್ನೋರಿಗೆ ಆಯ್ತು ಅಥವಾ ಸಾಕೋರಿಗೆ ಆಯ್ತು, ಹುಂಜ ಮಾತ್ರ ಚಲೋ ಅದಾವೆ. ಹುಂಜ ಎಲ್ಲ ಇಲ್ಲ ನೋಡ್ರಿ, ಹುಂಜನ ಹೊರಗೆ ಹುಂಜ ಮಾತ್ರ ಚಲೋ ಅದಾವೆ. ಇಲ್ಲಿದ್ದೆಲ್ಲ ಈ ಥರ ಅಲ್ಲಿಂದ ನೋಡ್ರಿ, ಈ ಥರ ಹುಂಜ ಭಾರಿ ಇದು ಅದಾವೆ. ಜವಾರಿ ಹುಂಜ ಎಲ್ಲವೂ ಕೂಗ್ತಾವೆ. ಈಗ ಒಂದು 10 ತಿಂಗಳದ್ದು ಮೇಲೆಗೆ, ಈಗ 1 ವರ್ಷದ ಸನೇಕ ಹುಂಜ, ಅಗ್ದಿ ವಯಸ್ಸಿನ ಹುಂಜ ಅದು ನೋಡ್ರಿ. ಯಾರಿಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಅಲ್ಲಿ ಕಾಣಂತಲ್ಲ, ಆ ಕಡೆ ಕಾಣಂತಲ್ಲ, ಅದು ನಮ್ಮ ಕುರಿ ಫಾರ್ಮ್ ಅದ. ಈಗ ಅದಕ್ಕೂ ಸ್ವಲ್ಪ ಇದು ಕೋಳಿಗೆ ಅಂತ ಅಷ್ಟ ಅಂದಾಗ ಇನ್ನೂ ಸ್ವಲ್ಪ ತಂತಿ ಬೇಲಿ ನಾವು ಒಂದು ದೊಡ್ಡದು ಮಾಡಿಕೊಂಡು, ಅದು ಅಲ್ಲಿ ನೋಡಿರಿ ಆ ಕಡೆ ಐತಲ್ಲ, ಅದು ನಮ್ಮದು ಕುರಿ ಫಾರ್ಮ್. ಇನ್ನೂ ಕುರಿ ಫಾರ್ಮ್ ಸ್ಟಾರ್ಟ್ ಮಾಡಿಲ್ಲ ನಾವು. ಶೆಡ್ ಕಟ್ಸೀವಿ, NLM ಸ್ಕೀಮ್ನ ತೊಗೊಂಡಿದ್ವಿ. ಅದು ಸಬ್ಸಿಡಿ ಬರ್ತೈತಿ. ಈಗ ಸಬ್ಸಿಡಿ ಬಂತಂದ್ರೆ ಮರಿ ತಂದು ಹಾಕ್ತೀವಿ. ಮರಿ ತಂದು ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಇದು ಕೋಳಿದು ವಿಡಿಯೋ ಭಾಳ ದಿನ ಅಂತ ಮಾಡಿದ್ದಿಲ್ಲ. ಕೋಳಿದು ವಿಡಿಯೋ ಹಾಕ್ರಿ ಅಂತಂದು ನಮ್ಗೆ ಕಮೆಂಟ್ ಮಾಡಕತ್ತಿದ್ರು. ಅದಕ್ಕೆ ಇದೊಂದು ಕೋಳಿ ವಿಡಿಯೋ ಹಾಕಿ ನಾನು. ಇಲ್ಲ ಇದು ನೋಡಿರಿ, ಹಿಂಗೈತೆ ನಮ್ಮದು ಕೋಳಿದು. ಮೊನ್ನೆ ಗಾಳಿ ಮಳೆ ಬಂದಾಗ ಭಯಂಕರವಾದಂಥ ಸುನಾಮಿ ಗಾಳಿ ಬಂದು ಎಲ್ಲ ಬೀಳಿಸಿಬಿಟ್ಟಿತ್ತು. ಅವನ್ನ ಮತ್ತು ನಾವು ಎತ್ತಿ ಇಟ್ಟು ಸ್ವಲ್ಪ ಇದನ್ನು ರೀಅರೇಂಜ್ ಮಾಡ್ಕೊಂಡಿವಿ. ಇದನ್ನು ಈಗ ಪೂರಾ ತೆಗೆದು ಪೂರಾ ಆ ಶೆಡ್ಡು ಈ ಶೆಡ್ಡು ಎರಡೂ ಕವರ್ ಆಗುವಂಗೆ ಹಾಕ್ಕೊಂಡ್ಬಿಡ್ತೀವಿ ನಾವು ತಂತಿ ಅಂದ್ರೆ ನಮ್ಮದು ಯಾವುದೇ ಕೋಳಿ ಆಯ್ತು, ಕುರಿ ಆಯ್ತು, ಆಡಾಯ್ತು ಹೊರಗಡೆ ಹೋಗಿರಬಾರ್ದು, ಒಳಗಡೆ ಮೇಯ್ದಿರಬೇಕು. ಈ ಥರ ಇದು ನೋಡ್ರಿ. ಇವೆಲ್ಲ ಇಷ್ಟು ಕೋಳಿ ಅದಾವೆ, ಎಲ್ಲ ಇದಾದವು, ಎಲ್ಲ ತಂದೃಷ್ಟ ಅದಾವೆ, ಎಲ್ಲ ಹೆಲ್ದಿ ಅದಾವೆ, ಎಲ್ಲವೂ ಜವಾರಿ ಕೋಳಿನ ಅದಾವೆ. ನಾವು ಕೋಳಿ ಕೊಡೋದಕ್ಕಿಂತ ನಾವು ಹುಂಜ ಕೊಡ್ಬೇಕಂತ ವಿಚಾರ ಮಾಡೀವಿ. ಹುಂಜ ಕೊಟ್ಟು ಕೋಳಿ ಸ್ವಲ್ಪ ಇಟ್ಕೊಂಡು ಕೋಳಿನ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಬೇಕಂತ ಮಾಡಿ, ನಾವು ಜಾಸ್ತಿ ಮಾಡ್ಬೇಕಂತ ಮಾಡೀವಿ. ಅದ್ರ ಸಂಬಂಧ ಈಗ ಕೋಳಿನ ಕೊಡೋಂಗಿಲ್ಲ. ದಯವಿಟ್ಟು ಯಾರು ಕೋಳಿಗೆ ಅಂತಂದು ಕಾಂಟ್ಯಾಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ಬೇಕಾದ್ರೆ ಕೊಡ್ತೀನಿ ನಾನು, ಏನೋ ಹುಂಜ ಬೇಕಾದ್ರೆ ಕೊಡ್ತೀನಿ. ಹುಂಜಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಮೊಟ್ಟೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮೊಟ್ಟೆನೂ ಸಿಗ್ತಿರ್ತಾವೆ.
ಇನ್ನು ಮೇನ್ ಮಟ್ಟೇನು ನಾವು ಸ್ವಲ್ಪ ಇದನ್ನು ಮಾಡಿ ಇನ್ನು ಮರಿ ಇಡ್ಬೇಕಂತ ವಿಚಾರ ಮಾಡಕತ್ತೀವಿ. ಇದು ನೋಡಿರಿ, ನೋಡೋದಿಲ್ಲ, ಇದು ನಮ್ಮ ಫಾರ್ಮ. ಇದು ಹಿರಿಯಂದಿಗೋಳ ರೋಡ್, ಗದಗಿನಿಂದ ಹಿರಿಯಂದಿಗೋಳ ರೋಡಿಗೆ ಬಂದ್ರೆ ಗದಗಿನ ಗಂಗೆಮಡಿಯಿಂದ ಒಂದು 2 ಕಿಲೋಮೀಟ್ರ್ ಮುಂದೈತಿ. ಯಾರು ಬೇಕಾದ್ರೆ ಅಡ್ರೆಸ್ ಕೇಳ್ಬೋದು. ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡಿರಿ, ನಾನು ಮಾತಾಡ್ತೀನಿ. ಯಾರು ಕಾಲ್ ಮಾಡಿದ್ರು ನಾವೇನು ಇದನ್ನು ಮಾಡಲಾರ್ದಂಗಿಲ್ಲ, ಎಲ್ಲ ರಿಸೀವ್ ಮಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಒಂದು ವೇಳೆ ಟೈಮ್ ಇರಲಿಲ್ಲ ಅಂದ್ರೆ ಆಮೇಲೆ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಮಾಡಿದರೆ ಅದಕ್ಕೋರಿಲ್ಲ ಇದ್ರ ಬಗ್ಗೆ ಆಯ್ತು, NLM ಸ್ಕೀಮಿನ ಬಗ್ಗೆ ಆಯ್ತು, ಯಾರಾದರೂ ಕೇಳಿದ್ರು ನಾವು ಹೇಳ್ತಿರ್ತೀವಿ ಅವರಿಗೆ, ಅದೇನು ಇದಿಲ್ಲ. ಆದಷ್ಟು ಹೆಚ್ಚು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನೂ ಇಂಥ ವಿಡಿಯೋನ ನಾನು ಇನ್ನೂ ಡೈಲಿ ಹಾಕ್ತಿರ್ತೀನಿ. ಇದು ನೋಡಿರಿ, ನೀವು ನೋಡಿದಲ್ಲ, ಇಷ್ಟು ಮಾಡೀವಿ. ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಈಗ ದೊಡ್ಡದು ಮಾಡ್ಬೇಕು ಅನ್ನೋ ವಿಚಾರದಾಗ, ಮತ್ತು ಕೋಳಿನ ಜಾಸ್ತಿ ಮಾಡ್ಬೇಕು ಅನ್ನೋ ವಿಚಾರದಾಗ ಅದೀವಿ. ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.